Hey guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಡಿವೈನ್ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನಿಮಗೆ ನಿಮ್ಮ ರಿಲೇಶನ್ಶಿಪ್ಗೆ ಅಂತ. ಡಿವೈನ್ ಏಂಜಲ್ಸ್ ಕಡೆಯಿಂದ ನಿಮ್ಮ ಲವ್ ಲೈಫ್ಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ರೆಸನೇಟ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಕಮೆಂಟ್ ಮಾಡಿ ರೆಸನೇಟ್ ಆಯಿತು ಅಂದರೆ. ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಟು ನೋಡ. ಡಿವೈನ್ ಏಂಜಲ್ಸ್ ಕಡೆಯಿಂದ ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ರಿಲೇಶನ್ಶಿಪ್ ಏನು ಮೆಸೇಜಸ್ ಇದೆ. ಗೈಸ್, ಇದು ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಒಂದು ಪಾಸಿಟಿವ್ ಅಲ್ಲೇ ಇದೆ. ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್, ಓಕೆನಾ? ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೇ ಇದ್ದೀರಾ. ಬ್ಯಾಲೆನ್ಸ್ ಬರ್ತಾ ಇದೆ, ಸ್ಟಕ್ ಆಗ್ತಾ ಇದೆ. ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಏನು ಅಂತಂದ್ರೆ, ಈ ಲಾಂಗ್ ಡಿಸ್ಟೆನ್ಸ್ ಶಾರ್ಟ್ ಡಿಸ್ಟೆನ್ಸ್ ಆಗುತ್ತೆ, ಅಥವಾ ಮೇ ಬಿ ಜೊತೆಲಿರೋ ಚಾನ್ಸಸ್ ಬರುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಲೈಫಲ್ಲಿ, ಒಂದು ನ್ಯೂ ಬಿಗಿನಿಂಗ್, ಬ್ಯಾಲೆನ್ಸಿಂಗ್. ನೀವೇನು ಇಷ್ಟು ದಿನ ವೇಟ್ ಮಾಡ್ತಾ ಇದ್ರಿ, ನೀವು ಪ್ರೇ ಸಹ ಮಾಡಿರ್ತೀರ. ಇದು ಸ್ಟಕ್ ಆಗಿಬಿಟ್ಟಿತ್ತು, ಈ ಎನರ್ಜಿ ಸ್ಟಕ್ ಆಗಿಬಿಟ್ಟಿತ್ತು. ಲಾಂಗ್ ಡಿಸ್ಟೆನ್ಸ್ ಅನ್ನೋದು ನೀವು ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ಕಾಲ್ ಮಾತಾಡೋಕ್ಕಾಗಲಿ, ಮೆಸೇಜ್ ಮಾಡೋಕ್ಕಾಗಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಬಟ್ ಈಗ ಅದು ಒಂದು ಬ್ಯಾಲೆನ್ಸಿಗೆ ಬರ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಬರ್ತಾ ಇದೆ. ನೀವು ವೇಟ್ ಮಾಡ್ತಾ ಇದ್ದಿದ್ದು ಡೇಸ್ ಕಂಪ್ಲೀಟ್ ಆಗ್ತಾ ಇದೆ. ಇದೆಲ್ಲ ಮುಗಿದು ಈಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೋಡ್ಗೆ ಈ ರಿಲೇಶನ್ಶಿಪ್ಪಲ್ಲಿ ಇಷ್ಟು ದಿನ ಕಾದಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅನ್ನೋ ಥರ ಮೆಸೇಜ್ ಬರ್ತಾ ಇದೆ. ಇದನ್ನ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಅಗೇನ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇದೆ, ಸಮಾಧಾನ, ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತಾ ಇದೆ.